ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನಯನ ಗೋಪಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೊಸ ವಿಷಯ ಜೊತೆ ಬಂದಿದ್ದೀನಿ. ಸೊ ಹೊಸ ವಿಷಯ ಏನು ಅಂತಂದರೆ, ನನ್ನ ಶಾಪ್ನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನನ್ನ ಶಾಪ್ನ ಒಂದು ನಿಮಗೆ ತೋರಿಸ್ಬೇಕು ಅಂತೇಳಿ. ನಮ್ಮದು ಜ್ಯುವೆಲರಿ ಮತ್ತು ಟೈಲರಿಂಗ್ ಶಾಪು. ಆ್ಯಂಡ್ ಇವತ್ತಿಂದ ನಾನು ಸ್ಯಾರೀಸ್ನ ಹಾಕಿದ್ದೀನಿ. ಸೊ ಆ ಒಂದು ಶಾಪ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನನ್ನ ಶಾಪ್ನ ಒಂದು ಬೋರ್ಡ್ ಈ ಥರ ಇದೆ. ಶ್ರೀ ಲಕ್ಷ್ಮಿ ಟೈಲರಿಂಗ್ಸ್ ಆ್ಯಂಡ್ ಜ್ಯುವೆಲರ್ಸ್. ನಮ್ಮಲ್ಲಿ ಎಲ್ಲ ತರಹದ ಮಿಷಿನ್ ವರ್ಕ್ಸ್, ಹ್ಯಾಂಡ್ ವರ್ಕ್ಸ್, ಡಿಸೈನ್ ಬ್ಲೌಸ್ ಮಾಡಿಕೊಡಲಾಗುತ್ತದೆ. ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಜ್ಯುವೆಲರಿ ಬಾಡಿಗೆ ಕೊಡಲಾಗುತ್ತದೆ ಆ್ಯಂಡ್ ಮಾರಾಟನೂ ಇರುತ್ತೆ. ಸೊ ಇದು ನನ್ನ ಶಾಪ್ ನೇಮ್. ಏನಾದರೂ ಬೇಕು ಅಂದರೆ, ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲೇ ನಂಬರು ಇರುತ್ತೆ. ಅದು ಬಿಸ್ನೆಸ್ ನಂಬರ್ ಅಷ್ಟೇ, ಪರ್ಸನಲ್ ನಂಬರ್ ಅಲ್ಲ. ಸೊ ಅದಕ್ಕೆ ಕಾಲ್ ಮಾಡಿ ಕೇಳ್ಕೊಬೋದು. ಇದು ನನ್ನ ಶಾಪ್. ಜ್ಯುವೆಲರ್ಸ್ನ ಡೆಮೋಗೆ ಅಂತ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಇದೆ, ಈ ಕಡೆ ಕತ್ತಲೆ, ಈ ಕಡೆ ತೋರಿಸ್ತೀನಿ. ಸೊ ಇದು ನನ್ನ ಶಾಪು, ನನ್ನ ಮನೆ ದೇವರು. ನಮ್ಮ ಮನೆ ದೇವರು, ನನ್ನ ಮನೆ ದೇವರು ಬೇರೆ, ನಮ್ಮ ಮನೆ ದೇವರು. ಸೊ ಅವ್ರದ್ದು ಫೋಟೋ ಇಟ್ಟಿದ್ದೀನಿ. ಇಲ್ಲಿ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ. ಸೊ ಇಲ್ಲಿ ಸ್ವಲ್ಪ ಕಾಸ್ಮೆಟಿಕ್ಸ್ ಇಟ್ಟಿದ್ದೀನಿ. ಅಂದರೆ ನೈಫ್ ಪಾಲಿಶು ಮತ್ತು ಸ್ವಲ್ಪ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಎದುರಿಗೆ ರೋಡ್ ಇರೋದ್ರಿಂದ ಮೇನ್ ರೋಡು, ಸೊ ಸ್ವಲ್ಪ ಕಿರಿಕಿರಿ ಜಾಸ್ತಿ. ಸೊ ಹಂಗಾಗಿ ಕಾಸ್ಮೆಟಿಕ್ಸ್ ಇಟ್ಟಿದ್ದೀನಿ. ಏನೇನು ಅಂತಂದರೆ ಐಲೈನರು, ಲಿಪ್ಸ್ಟಿಕ್ಕು, ನೈಫ್ ಪಾಲಿಶು, ಆಮೇಲೆ ನೈಲ್ ಕಟ್ಟರು, ಈ ಥರದ್ದೆಲ್ಲ ಇದೆ. ಸೊ ಸರ್ಫೆಕ್ಸಲ್ ಬಾಕ್ಸ್ ಯಾಕೆ ಇಟ್ಟಿದ್ದೀನಿ ಅಂತ ಕೇಳ್ತೀರಾ? ಸರ್ಫೆಕ್ಸಲ್ಲು ತೊಗೊಂಬಂದ್ವಿ, ಅದರಲ್ಲಿ ಇದ್ದಿದ್ದು ಪೌಡರ್ ಎಲ್ಲ ಖಾಲಿ ಆಯಿತು. ಸೊ ಬಿಸಾಡೋದು ಬೇಡ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತಂದಿಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬ್ಯಾಂಗಲ್ಸ್ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಬ್ಯಾಂಗಲ್ಸ್ ಹಾಕಿದ್ದೆ, ಗ್ರೀನ್ ಬ್ಯಾಂಗಲ್ಸ್ ಪ್ಲೇನು. ಸೊ ಅದನ್ನೆಲ್ಲ ಸೈಜ್ ವೈಸು ಬರೆದ್ಬಿಟ್ಟು ಇದರಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಅಂದರೆ ಇವಾಗ ಯಾವುದಾದ್ರೂ ಪೂಜೆ ಇದ್ದಾಗ, ಜಾತ್ರೆಗಳಿದ್ದಾಗ ಮಡ್ಲಕ್ಕೆ ಎಲ್ಲ ಕೊಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲೇ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಇದು ಲಿಪ್ ಬಾಂಬು, ಲಿಪ್ಸ್ಟಿಕ್ ಏನಾದರೂ ಆಗಿರ್ಬೋದು. ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸು ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಏನಂತಾರೆ ಬಿಂದಿಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಇನ್ನು ಜ್ಯುವೆಲರಿ ಕಲೆಕ್ಷನ್ಸ್ ತೋರಿಸ್ಬೇಕಂದ್ರೆ ಇದರಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪನೇ ಹೇಳ್ಕೊಂಡು ಹೋಗ್ತೀನಿ ಏನೇನಿದೆ ಅಂತ. ಸೊ ನೆಕ್ಸ್ಟು ನಾನು ವಿಡಿಯೋ ಮಾಡುವಾಗ ಪ್ರತಿಯೊಂದೂ ಯಾವ್ಯಾವ ಪ್ರೈಸಲ್ಲಿ ಏನೇನಿದೆ ಅಂಥೇಳಿ ನಾನು ಒಂದೊಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಲಾಂಗ್ ವಿಡಿಯೋದಲ್ಲಿ ನಾನು ಫುಲ್ಲು ನನ್ನ ಅಂಗಡಿನ ಏನಿದೆ ಅಂತ ಅದನ್ನು ತೋರಿಸ್ತೀನಿ. ಇಲ್ಲಿ ಹಿಪ್ಪೇಳ್ಸ್ ಇದೆ. ಇದು ಚಿಕ್ಕ ಮಕ್ಕಳುಗಳಿಗೆ, ಇದು ದೊಡ್ಡವ್ರಿಗೆ. ಇಲ್ಲಿ ಎಲ್ಲ ಇದೆ ದೊಡ್ಡವ್ರಿಗೆ. ಆಮೇಲೆ ಇಲ್ಲೆಲ್ಲ ಮಾಂಗಲ್ಯ ಹಾರಮ್ಮು, ಟೀಕಾಗಳು, ಈ ಥರದ್ದೆಲ್ಲ ಇಲ್ಲಿದೆ. ಆ್ಯಂಡ್ ಇಲ್ಲಿ ಸೆಮಿಸೆಟ್ ಅಂದರೆ ನೆಕ್ಲೆಸ್ಸು, ಲಾಂಗ್ ಚೈನು, ಇಯರಿಂಗ್ಸು ಮತ್ತು ಬೈತಲೆ ಬಟ್ಟೆ, ಇಷ್ಟು ಮಾತ್ರ ಬರುತ್ತೆ. ಇದೆಲ್ಲ ಸೆಮಿಸೆಟ್ಟು. ಆ್ಯಂಡ್ ಇಲ್ಲಿ ಒಂದೆರಡು ಬಾಕ್ಸಲ್ಲಿನೂ ಪರ್ಲ್ ಹಾರಗಳು ಇದೆ. ನೆಕ್ಸ್ಟು ನಾನು ಅದನ್ನು ತೋರಿಸ್ತೀನಿ ನಿಮಗೆ ಬೇಕು ಅಂತಂದರೆ. ಇಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಹಿಪ್ಪೆಲ್ಟ್ ಇದೆ. ಸಿಂಗಲ್ ಯಾರಾದರೂ ಹಿಪ್ಪೆಲ್ಟ್ ಕೇಳಿದ್ರೆ ಬೇಕಾಗುತ್ತೆ. ಸೊ ಹಿಪ್ಪೆಲ್ಟ್ಸ್ ಇದೆ. ಮತ್ತು ಜಡ ಇದೆ, ಜಡಗಳಿದ್ದಾವೆ ನೋಡಿ ತೋರಿಸ್ತೀನಿ. ಕಾಣಿಸಲ್ಲ, ಬಟ್ ನಾನು ಒಂದ್ಸಲ ಡೀಟೇಲಾಗಿ ಸಪ್ರೇಟು ಅಂದರೆ ಜಡಾದೇ ಒಂದು ವಿಡಿಯೋ ಮಾಡಾಕ್ತೀನಿ, ಮತ್ತು ಹಿಪ್ಪೆಳ್ಸ್ದೇ ಒಂದು ವಿಡಿಯೋ ಮಾಡಾಕ್ತೀನಿ. ಆ ಥರದ್ದೆಲ್ಲ ವಿಡಿಯೋಗಳನ್ನ ನೆಕ್ಸ್ಟ್ ನೀವು ನೋಡಿ ನನ್ನ ಚಾನಲಲ್ಲಿ ಸಿಗುತ್ತೆ, ನೋಡಿ, ಓಕೆನಾ? ಆ್ಯಂಡ್ ಇಲ್ಲಿ ಬಂದರೆ ಎಲ್ಲ ಲೈನಿಂಗು ನಾನು ಸ್ಟಿಚ್ ಮಾಡುತ್ತೀನಲ್ವಾ, ಮಿಷಿನ್ ಇಲ್ಲಿದೆ. ಮಿಷಿನ್ ತೋರಿಸ್ತೀನಿ. ಇದು ಯಾರೋ ಆಂಟಿ ಸ್ಟಿಚಿಂಗ್ ಕೊಟ್ಟಿದ್ರು, ಸ್ಟಿಚಿಂಗ್ ಆಗಿದೆ, ಬಟ್ ಅವ್ರು ತೊಗೊಂಡೋಗಿಲ್ಲ. ಇದು ನನ್ನ ಬಂಗಾರ, ನನ್ನ ಲಕ್ಷ್ಮಿ. ಸೊ ಇಲ್ಲಿ ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಸ್ಟಿಚಿಂಗಿಗೆ ಬೇಕಾದಂಥ ಐಟಮ್ಸು ಇದೆ ಎಲ್ಲ ನನ್ನ ಹತ್ರ. ಟೈಲರಿಂಗ್ ಐಟಮ್ಸು ಈ ಕಡೆ ಇಟ್ಟಿದ್ದೀನಿ. ಇದೆಲ್ಲ ಫುಲ್ಲು ಟೈಲರಿಂಗ್ ಸೆಕ್ಷನ್ನು. ಟೈಲರಿಂಗಿಗೆ ಏನೇನು ಬೇಕೋ ಆ ಥರದ್ದು. ಇದು ಫಾಲ್ಸು. ಇಲ್ಲಿ ಫುಲ್ಲು ಡೌನಲ್ಲಿ ಬಂದರೆ ಲೇಸು ಮತ್ತು ಚಮ್ಕೀಸು ಈ ಥರದ್ದೆಲ್ಲ ಸಿಗುತ್ತೆ.
ಇಲ್ಲಿ ಫುಲ್ಲು ಅದೇ ಟೈಲರಿಂಗ್ ಐಟಮ್ಸು, ಥ್ರೆಡ್ಡು, ನೀಡಲ್ಸು, ಹುಕ್ಸು, ಟೇಪ್ಸು, ಆಮೇಲೆ ಇವೆಲ್ಲ ನೀಡಲ್ಸ್ಗಳು, ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಈ ಸೈಡ್ ಬಂದರೆ ಇದು ಕುಚ್ಚಿಂದು. ಆ್ಯಂಡ್ ಇವೆಲ್ಲ ಬೀಡ್ಸ್ಗಳು, ಅಂದರೆ ಬ್ಲೌಸ್ ವರ್ಕಿಗೆ ಹಾಕೋವಂಥ ಬೀಡ್ಸ್ಗಳು, ಈ ಥರದ್ದೆಲ್ಲ ಸಿಗುತ್ತೆ. ಟೈಲರಿಂಗ್ ಐಟಮ್ಸ್ ಏನೇನು ಸಿಗುತ್ತೆ ಎಲ್ಲ ಟೈಲರಿಂಗ್ ಐಟಮ್ಸ್ ಏನೇನಿದೆ ಎಲ್ಲ ಸಿಗುತ್ತೆ ಇಲ್ಲಿ. ಇದು ಟೈಲರಿಂಗ್ ಸೆಕ್ಷನ್ನು, ಇದು ಜ್ಯುವೆಲರಿ ಸೆಕ್ಷನ್ನು. ಕೆಳಗಡೆ ಎಲ್ಲ ಫುಲ್ಲು ಲೈನಿಂಗ್ ಇಟ್ಟಿದ್ದೀನಿ. ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋವಂಥ ಸ್ಯಾರೀಸು ಮತ್ತು ಡ್ರೆಸ್ಸಸ್ಸು. ಇಲ್ಲಿ ಈ ರ್ಯಾಕಲ್ಲಿ ಒಂದು ಸ್ವಲ್ಪ ಸ್ಯಾರೀಸ್ ಇದೆ, ಈ ಸೈಡು ಸ್ವಲ್ಪ ಕಾಸ್ಟ್ಲಿದು. ಆ್ಯಂಡ್ ಈ ಸೈಡೆಲ್ಲ ಫುಲ್ಲು ಟಾಪ್ಸು, ಕುರ್ತೀಸು ಇದೆ. ಆ್ಯಂಡ್ ಇಲ್ಲಿ ಫುಲ್ಲು ಲಾಸ್ಟಲ್ಲಿ ಫುಲ್ ಎಂಡಲ್ಲಿ ಸ್ಯಾರೀಸ್ ಇಟ್ಟಿದ್ದೀನಿ. ಸ್ವಲ್ಪನೇ ಹಾಕಿರೋದು ನಾನು, ನೆಕ್ಸ್ಟು ನೋಡ್ಕೊಂಡು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಐಟಮ್ಸ್ ಹಾಕಿದ್ದೀನಿ. 1 ಲ್ಯಾಕಿಗೇನೋ ಐಟಮ್ಸ್ ಹಾಕಿರೋದು ಅಷ್ಟೇ. ಇಷ್ಟು ನನ್ನ ಒಂದು ಪುಟ್ಟ ಪ್ರಪಂಚ ಇದು. ಇಲ್ಲಿ ರೆಂಟಿಗೆ ಕೊಡೋವಂಥ ಐಟಮ್ಸ್ ಇದೆ. ಇದು ಆಚೆ ಡೆಮೋಗೆ ಅಂತ ಇಟ್ಟಿದ್ದೀನಿ. ಇದು ಹಾಕಬೇಕು ಇಲ್ಲಿಗೆ, ಬಟ್ ಇನ್ನೂ ಹಾಕಿಲ್ಲ, ಆಚೆ ತೋರಿಸ್ತೀನಿ. ಇದು ಡೆಮೋಗೆ ಇಟ್ಟಿರೋವಂಥದ್ದು ಜ್ಯುವೆಲರೀಸು. ನೋಡಿದ್ರೆ ಕಾಣಿಸುತ್ತೆ, ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಡೆಮೋಗೆ ಇಟ್ಟಿದ್ದೀನಿ, ಇಲ್ಲಿ ಇದಿಟ್ಟಿದ್ದೀನಿ. ಇದು ನನ್ನ ಟೈಲರಿಂಗ್ ಮಿಷಿನ್. ಆ್ಯಂಡ್ ಓವರ್ಲಾಕ್ ಮಿಷಿನ್ನು ಮತ್ತು ಜಿಗ್ಜಾಗ್ ಮಿಷಿನ್ನು ಇನ್ನೊಂದು ಕಡೆ ಇದೆ, ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿದೆ. ಇದು ವೇಸ್ಟೇಜ್ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಚೀಲನ ಇಟ್ಕೊಂಡಿದ್ದೀನಿ. ನಾನು ಸ್ಟಿಚ್ ಮಾಡಿದ ವೇಸ್ಟೇಜ್ ಎಲ್ಲ ಅಲ್ಲೇ ಹಾಕ್ತೀನಿ. ಆ್ಯಂಡ್ ಏನಾದರೂ ಕವರ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಅಲ್ಲೇ ಹಾಕ್ತೀನಿ. ಇನ್ನು ಇನ್ನೊಂದು ಸೈಡಲ್ಲಿ ಇದು ಜಿಗ್ಜಾಗ್ ಮಿಷಿನ್ನು. ನೆಕ್ಸ್ಟು ಎಂಬ್ರಾಯ್ಡ್ರಿನೂ ಮಾಡ್ಕೋಬೋದು. ಇದರಲ್ಲಿ ಐಡಿಯಾ ಇದೆ, ಬಟ್ ನೋಡೋಣ ಫ್ಯೂಚರಲ್ಲಿ ಏನು ಎತ್ತ ಅಂತ ನನ್ನಂತೂ ಹೇಳೋಕ್ಕಾಗಲ್ಲ. ಮಾಡಿದ್ರೂ ಮಾಡ್ಬೋದು. ಇದು ಎಂಬ್ರಾಯ್ಡ್ರಿ ವಿತ್ ಜಿಗ್ಜಾಗ್ ಮಿಷಿನ್ನು. ಇದು ಓವರ್ಲಾಕ್ ಮಿಷಿನ್ನು. ಓವರ್ಲಾಕ್ ಮಿಷಿನ್ ಇದು, ಇಲ್ಲಿ ಜಿಗ್ಜಾಗ್ ಮಿಷಿನ್. ಸೊ ನೋಡಿದ್ರಲ್ಲ, ನನ್ನ ಶಾಪು ಒಂದು ಪುಟ್ಟ ಶಾಪು. ನನ್ನ ಒಂದು ಡ್ರೀಮ್ ಇದು, ಟೈಲರಿಂಗ್ ಅಂಗಡಿ ಓಪನ್ ಮಾಡಬೇಕು ಅಂತ ಇದ್ದಿದ್ದು. ಆ್ಯಂಡ್ ಜ್ಯುವೆಲರಿನ ನಾನು 4-5 ಇಯರ್ಸಿಂದ ಒಂದು 4-5 ಇಯರ್ಸಿಂದ ಮನೇಲೇ ಮಾರ್ತಿದ್ದೆ. ಸೊ ಯಾರಾದರೂ ಕೇಳಿದ್ರೆ ಅವ್ರಿಗೆ ಹಂಗೆ ಅವ್ರಿಗೆ ಡೈರೆಕ್ಟ್ ಕೊರಿಯರ್ ಮಾಡಿಸ್ತಿದ್ದೆ. ಸೊ ನಾನು ಮಾಡಬೇಕು ಅಂಥೇಳಿ ಆಸೆ ಪಟ್ಟಾಗ ಓಕೆ ಮಾಡು ಅಂಥೇಳಿ ನನಗೆ ಒಂದು ಚಿಕ್ಕದಾದಂಥ ಒಂದು ಅಂಗಡಿನ ಮಾಡಿಕೊಟ್ರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಅಂಗಡಿನೂ ಇದೇ ರೀತಿ ಇದೆ. ನೆಕ್ಸ್ಟು ನಾನು ಅಪ್ಡೇಟ್ನ ಕೊಡ್ತೀನಿ, ನನ್ನ ಜ್ಯುವೆಲರೀಸ್ ಹೇಗಿರುತ್ತೆ ಏನು ಅಂಥೇಳಿ ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾದಲ್ಲಿ ಸಪ್ರೇಟ್ ಜ್ಯುವೆಲರ್ದೇ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಹೋಗಿ ಅಲ್ಲಿ ಫಾಲೋ ಮಾಡಿ, ಶ್ರೀಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಹೇಳಿ. ಅಲ್ಲಿ ನನ್ನ ಸಪೋರ್ಟ್ ಮಾಡಿ. ಅಲ್ಲಿ ಡೈಲಿ ಅಪ್ಡೇಟ್ನ ಇನ್ಮೇಲೆ ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.